ಒಂದು ಕಾಲ ಇತ್ತು, ಓದಬೇಕು ಅಂತಂದರೆ ಬ್ರಾಹ್ಮಣರೇ ಹಾಗೆ ಹುಟ್ಟಬೇಕು ಅಂತೇಳಿ, ದೇಶವನ್ನು ಆಳಬೇಕು ಅಂತಂದರೆ ಕ್ಷತ್ರಿಯರೇ ಆಗಿ ಹುಟ್ಟಬೇಕು ಅಂತೇಳಿ, ವ್ಯಾಪಾರವನ್ನು ಮಾಡಬೇಕು ಅಂತಂತಂದರೆ ವೈಶ್ಯರಾಗಿಯೇ ಹುಟ್ಟಬೇಕು ಅಂತೇಳಿ, ಇವರೆಲ್ಲರ ಸೇವೆ ಮಾಡೋದಕ್ಕೆ ಕ್ಷೂದ್ರರಾಗಿ ಹುಟ್ಟಬೇಕು ಅಂತೇಳಿ ಒಂದು ಕಾಲ ಇತ್ತು. ಮನುಸ್ಮೃತಿಯಲ್ಲಿ ತೋರಿಸಿರುವಂತಹ ಧರ್ಮ. ಅಂತಹ ಕಾಲದಲ್ಲಿ ಎಷ್ಟು ರಾಜರುಗಳನ್ನು ನಮ್ಮ ರಾಜರು ಅಂತ ನಾವು ನೆನ್ಪಿಟ್ಕೊಂಡಿದ್ದೇವೆ, ಎಷ್ಟು ರಾಜಗುರುಗಳನ್ನು ನಮ್ಮ ರಾಜಗುರುಗಳು ಅಂತ ನೆನ್ಪಿಟ್ಕೊಂಡಿದ್ದೇವೆ. ಬಹುಶಃ ಕಾಲ ಕಳೆದ ಹಾಗೆ ಮೈಸೂರು ವಿಭಾಗದ ನಾಲ್ವಡಿ ಕೃಷ್ಣರಾಜ ಒಡೆಯರ್ನ ಹೊರತುಪಡಿಸಿದರೆ ಸರ್ವ ಜನಾಂಗದ ರಾಜರು ಅಂತೇಳಿ ನೆನ್ಪಿಟ್ಕೊಳ್ಳುವಂತಹ ಯಾವ ನಿದರ್ಶನವೂ ಬಹಳ ಗೋಚರಿಸುವಂಥದ್ದು ಸಿಗಲಿಲ್ಲ. ಸ್ವಾತಂತ್ರ್ಯದ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು, ದೇಶ ಆಳಕ್ಕೆ, ದೇಶವನ್ನು ನೋಡಲಿಕ್ಕೆ ಇನ್ಮೇಲೆ ರಾಣಿಯ ಹೊಟ್ಟೆಯಲ್ಲಿ ರಾಜ ಹುಟ್ಟೋದಿಲ್ಲ, ಮತದಾರ ಹಾಕುವಂತಹ ಮತಪಟ್ಟಿಗೆಯಲ್ಲಿ ರಾಜ ಹುಡ್ತಾನೆ ಅಂತಂದ್ರು. ಅಂತಹ ಮತಪಟ್ಟಿಗೆಯಲ್ಲಿ ಹುಟ್ಟಿರುವಂತಹ ರಾಜ ಮುಂದೆ ಸೂರ್ಯ ಚಂದ್ರ ತನಕ ಇರೋ ತನಕ ಅಳಿಸದೇ ಇರುವಂತಹ ಶಾಶ್ವತ ಕೆಲಸವನ್ನು ಮಾಡುವಂತಹ ರಾಜ ಅಂತಂದ್ರೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇದು ಉತ್ಪ್ರೇಕ್ಷೆ ಅಲ್ಲ, ಇದು ಉತ್ಪ್ರೇಕ್ಷೆ ಅಲ್ಲ, ಅವ್ರನ್ನ ಮುಂದೆ ಕೂಡಿಸ್ಕೊಂಡು ಬಣ್ಣಿಸುವಂಥದ್ದಲ್ಲ. 2ನೇ ಬಾರಿ ಮುಖ್ಯಮಂತ್ರಿ. ಹಳದಿ ತೆಗೆದುಕೊಳ್ರಿ, ಒಬ್ಬ ರಾಜ ಹೆಂಗಿರಬೇಕು, ತಾನು ಯಾವ ಜಾತಿಯನ್ನಿರ್ತಾನೆ ಆ ಜಾತಿನೆಲ್ಲ ಮಂತ್ರಿ ಮಂಡಲವನ್ನು ಮಾಡಿಕೊಂಡು ಎಲ್ಲ ಆ ಸಮುದಾಯದನ್ನು ಹೆಚ್ಚು ಒಲಿಸಿಕೊಂಡು ಒಂದು ರೀತಿಯ ಒಂದು ಸಮುದಾಯದ ಮಂತ್ರಿ ಮಂಡಲ ಅಂತೇಳಿ ಕಣ್ಣಿಗೆ ಕಾಣಿಸುವಾಗಿ ಇತಿಹಾಸವನ್ನು ನೋಡ್ತಾ ಬಂದಿದ್ದೀವಿ ನಾವು. ಆದರೆ ಸಿದ್ದರಾಮಯ್ಯನವರು ಮೊದಲ ಸಾರಿ ಮುಖ್ಯಮಂತ್ರಿ ಆದಾಗ 32 ಜನ ಮಂತ್ರಿಗಳು 32 ಕುಲಗಳನ್ನ ಗುರುತಿಸುವಂತ ಕೆಲಸವನ್ನ ಮಾಡಿದ್ದಾರಪ್ಪ ಅಂತಂದ್ರೆ ಕೇವಲ ಸಿದ್ದರಾಮಯ್ಯನವರು ಅಂತೇಳಿ. ನಮ್ಮ ರೇವಣ್ಣ ಅವಾಗ ಮಾತಾಡ್ತಾ ಇದ್ರು, ಏನ್ ಕಾನ್ಸೆಪ್ಟ್ ನಿಮ್ದು, ಈ ತರ ಇದೆಯಲ್ಲ, ದೊಡ್ಡ ದೊಡ್ಡ ಸಮುದಾಯಗಳನ್ನ ಹೆಚ್ಚು ಕೊಟ್ಟಿಲ್ಲ ಅಂತಂತಂದ್ರೆ, ಸ್ವಾಮೀಜಿ ನಾವು ಸರ್ಕಾರ ಹೆಂಗ್ ನಡೆಸ್ಬೇಕು ಅಂತ ಹೇಳ್ಕೊಡಕ್ ಬಂದೀವಿ ವಿನಃ ಮುಂದೆ ಸರ್ಕಾರ ಕಟ್ಟಬೇಕಂತ ವಿಚಾರ ನಮ್ದಿಲ್ಲ. ಜನಗಳಿಗೆ ಯಾವ ರೀತಿ ಬೇಕೋ ಸರ್ಕಾರ ಅದನ್ನ ಕೊಡುವಂತ ಲಕ್ಷ್ಯ ನಮ್ಮಲ್ಲಿದೆ. ಮಡಿವಾಳರಿಗೆ ಯಾವ MLA ನಾವು MLC ಮಾಡಿ ತೋರಿಸ್ತೀವಿ ಅಂತಂದ್ರು. ಇತ್ತೀಚೆಗೆ ಕಟ್ಟ ಕಡೆಯ ಸಮುದಾಯಗಳಿಗೆ, ಮೈಕ್ರೋ ಕಮ್ಯುನಿಟಿಗೆ ನಿಗಮ ಮಂಡಿಗಳನ್ನ ಕೊಡ್ತೀವಿ ಅಂತಂದ್ರು. ಯಾರಿಗೆ ಧ್ವನಿ ಇಲ್ಲವೋ ಧ್ವನಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ ಯಾರಪ್ಪ ಅಂತಂದ್ರೆ ನಮ್ಮ ರಾಜರಾಗಿರುವಂತಹ ನಾಡದವರಾಗಿಂತಹ ಸಿದ್ದರಾಮಯ್ಯನವರು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತೇಳಿ. ಅವ್ರು ಮಾಡುವಂತ ಪ್ರತಿ ಕೆಲಸ, ದಲಿತ ಸಮುದಾಯ ಆಗಿರ್ಬೋದು, ಹಿಂದುಳಿದ ವರ್ಗ ಆಗಿರ್ಬೋದು, ಎಲ್ಲರೂ ನೆನ್ತಿರ್ತಾರೆ. ಸಹಜವಾಗಿ ಸಿದ್ದರಾಮಯ್ಯರು ಮಾತಾಡಿದ್ರೆ 1 ವರ್ಷ ಹೇಳ್ತಾರೆ, ಸಿದ್ದರಾಮಯ್ಯರು ಮೈಕ್ ಇಟ್ಕೊಂಡ್ರೆ ಬರೀ ಬ್ರಾಹ್ಮಣರು ಬೈತಾರೆ ಅಂತೇಳಿ, ಸಿದ್ದರಾಮಯ್ಯರು ಮೈಕ್ ಇಟ್ಕೊಂಡ್ರೆ ಬ್ರಾಹ್ಮಣರು ಬೈತಾರೆ ಅಂತೇಳಿ. ನೀವು ಘಂಟಾಘೋಷವಾಗಿ ಹೇಳ್ರಿ, ಬ್ರಾಹ್ಮಣರ ನಿಗಮ ಯಾರು ಮಾಡಿಕೊಟ್ರು ಅಂದ್ರೆ ಇದೇ ಸಿದ್ದರಾಮಯ್ಯರು ಮಾಡಿಕೊಟ್ರು. ಯಾಕೆ? ಬ್ರಾಹ್ಮಣರು ಮನೋಸ್ಥಿತಿ ಬದಲಾದಂತಹ ಬಡ ಬ್ರಾಹ್ಮಣರಿಗೆ ಈ ದೇಶದಲ್ಲಿ ಮುಂಚೂಣಿಯಲ್ಲಿ ಬರುವಂತಹ ಅನುಕೂಲವನ್ನ ನಾನ್ ಮಾಡಿಕೊಡಬೇಕು ಅಂತೇಳಿ ಯಾವುದೇ ಶ್ಲೇಷ ಇಲ್ಲದೆ, ಕಲ್ಮಶ ಇಲ್ಲದೆ ಕಟ್ಟ ಕಡೆಯ ವ್ಯಕ್ತಿ ಬಗ್ಗೆ ಚಿಂತಿಸುವಂತಹ ಏಕೈಕ ಮುಖ್ಯಮಂತ್ರಿ ಅಂತಂದ್ರೆ ಅದು ಸಿದ್ದರಾಮಯ್ಯನವರು ಅಂತೇಳಿ. ಆ ಹಿನ್ನೆಲೆಯಲ್ಲಿ ಎಲ್ಲರೂ ಹೇಳ್ತಿರ್ತಾರೆ, ಸ್ವಾಮೀಜಿ ಹಿಂದುಳಿದ ದಲಿತ ಸಮುದಾಯಗಳಿಗೆ ಮುಖ್ಯಮಂತ್ರಿಗಳಾಗಿದ್ದೀರಾ, ನೀವೇನ್ ಮಾಡಿಸ್ಕೊಂಡಿದ್ರಿ, ಏನ್ ಮಾಡ್ತೀರಾ ಅಂತೇಳಿ. ಬಹುಶಃ ಅವರೀಗ 5 ವರ್ಷ ಪ್ಲಸ್ 2 ವರ್ಷ 7 ವರ್ಷ ಆಗೈತಿ. ಅವರು ಬಹಳ ವಿವೇಕ ಮತ್ತು ವಿವೇಚನೆಯಿಂದ ಆಲೋಚನೆ ಮಾಡ್ತಾರೆ. ಹೆಂಗ ಮಾಡ್ತಾರೆ ಅಂದ್ರೆ, ಅವಾಗ ಕೊಟ್ಟಿದ್ದು ಅವಾಗೆ ಕರಗೋಬಾರ್ದು. ಮೊದಲಲ್ಲಿ ಹೇಳ್ತಿದ್ರು, ಶಾಸನಗಳಂದ್ರೆ ಸೂರ್ಯ ಚಂದ್ರ ತನಕ ಇರ್ತವೆ ಅಂತೇಳಿ ಸೂರ್ಯ ಚಂದ್ರನ್ನ ಹಾಕಿ ತೋರಿಸ್ತಾ ಇದ್ರು. ಸಿದ್ದರಾಮಯ್ಯ ಅಂದ್ರೆ
ಸೂರ್ಯಚಂದ್ರನ ರೇಖೆಯಲ್ಲಿ ಹಾಕೋದ್ ಬೇಡ, ಸೂರ್ಯಚಂದ್ರ ಇರೋ ತನಕ ಎಲ್ಲ ಮಠಗಳಿಗೆ ಜಮೀನು ಕೊಡ್ತೀನಿ ಅಂತೇಳಿ ವಾಗ್ದಾನ ಕೊಟ್ಟು ಪತ್ರವನ್ನಾಗಲೇ ರಾಮೇಂದ್ರ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅರ್ಥಾತ್ ಅವ್ರು ಏನೇ ಮಾಡಿದ್ರು ಕೂಡ ತಡವಾ ಕೊಟ್ಟರು ಅಡವಾ ಕೊಡ್ತಾರೆ ಅನ್ನೋ ರೀತಿಯಲ್ಲಿ ಆಲೋಚನೆ ಇಟ್ಕೊಂಡು ದನಿಲ್ಲದವರಿಗೆ ದನಿಯಾಗಿ, ನೊಂದವರ ಬಂಧುವಾಗಿ, ಸಂಕಟದಲ್ಲಿದ್ದವರಿಗೆ ಸಂತೈಸುವ ಮಾತೃತೆಯಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗೆ ಸಿದ್ದರಾಮಯ್ಯ ಒಂದು ಸಂಕಲ್ಪ ಇತ್ತು. ಏನು? ಅವರು ಈ ಪೀಠವನ್ನ ಕಟ್ಟಾಗ ನಮ್ಮ ಈಶ್ವರ ಸ್ವಾಮಿ ಹೇಳ್ತಾ ಇದ್ರು, ಕನಕ ಗುರುಪೀಠ ಮಾಡಿದೀವಿ, ಇದು ಬರೀ ಕುರುಬರಿಗೆ ಸೀಮಿತ ಅಲ್ಲ, ಎಲ್ಲ ಹಿಂದುಳಿದ ವರ್ಗದ ಸರ್ವ ಸಮುದಾಯಗಳಿಗೆ ಮಠ ಆಗ್ಬೇಕು ಅಂತೇಳಿ 27 ವರ್ಷಗಳ ಕೆಳಗಡೆ ಉದ್ಘಾಟನೆ ಭಾಷೆಯಲ್ಲಿ ಹೇಳಿದ್ರು. ಹಾಗಾದ್ರೆ ಸಿದ್ದರಾಮಯ್ಯರು ಸಂಕಲ್ಪ ಮಾಡಿದಂತಹ ಇಚ್ಛೆ ಪೂರ್ಣ ಆಗಿದೆಯಾ? ಮಠ ಸರ್ವ ಜನಾಂಗದರ ತೋಟ ಆಗಿದೆಯಾ? ಏನ್ ಬರೀ ಕುರುಬರು ಸೀಮಿತ ಆಗಿ ಉಳ್ಕೊಳ್ತಾ? ನೀವು ಇತಿಹಾಸವನ್ನೊಮ್ಮೆ ಗಮನಿಸಿ ನೋಡ್ರಿ. ಇತಿಹಾಸವನ್ನ ಗಮನಿಸಿದ ಮೇಲೆ ಹಿಂದುಳಿದ ದಲಿತ ಮಠಾಧೀಶರು ಅಂತ ಒಂದು ಒಕ್ಕೂಟ ಮಾಡ್ಕೊಂಡ್ರು. ಒಕ್ಕೂಟ ಮಾಡ್ಕೊಂಡ ಮೇಲೆ ಕಾಗಿನೆಲೆ ಸ್ವಾಮಿಗಳನ್ನ ಸಂಪೂರ್ಣ ಒಮ್ಮತದಿಂದ ಅಧ್ಯಕ್ಷರು ಮಾಡ್ಕೊಂಡ್ರು. ಅಧ್ಯಕ್ಷರು ಮಾಡ್ಕೊಂಡಾಗ ಅವತ್ತಿನ ಯಡಿಯೂರಪ್ಪ ಆಗಿರ್ಬೋದು, ಸದಾನಂದ ಗೌಡ್ರ ಆಗಿರ್ಬೋದು, ಜಗದೀಶ್ ಶೆಟ್ಟರ್ ಆಗಿರ್ಬೋದು, ಬೊಮ್ಮಯ್ಯ ಆಗಿರ್ಬೋದು, ಪ್ರತಿ ಸರಿ ಹೋದಾಗ ಅವರು ತಮ್ಮ 106 ಕಡತಗಳನ್ನು ಪಕ್ಕಕ್ಕಿಟ್ಟು, ಸ್ವಾಮಿ ನೀವೇನಾದ್ರೂ ನಮಗೆ ಅನುದಾನ ಕೊಡೋದಾದ್ರೆ ನಮ್ಮ ಮತಗಳನ್ನು ನೋಡಿ ನೀವು ಕೊಡ್ತೀರಾ, ನಮಗೆ ಕೊಡೋದು ಮುಖ್ಯ ಅಲ್ಲ. ಯಾರಿಗೆ ರಾಜಕೀಯ ಶಕ್ತಿ ಇಲ್ವೋ, ಯಾರಿಗೆ ಸಾಮಾಜಿಕವಾಗಿ ಸಂಘಟನೆ ಆಗ್ಲಿಕ್ಕೆ ಸಾಧ್ಯವಿಲ್ವೋ, ಯಾರು ಅತ್ಯಂತ ಹಿಂದುಳಿದಂತ ಸಮುದಾಯಗಳ ಧಾರ್ಮಿಕ ಪೀಠವನ್ನು ಕಟ್ಕೊಂಡಿದ್ದಾರೋ, ನೀವು ಅವರಿಗೆ ಅನುದಾನ ಕೊಡೋದಾದ್ರೆ ಮಾತ್ರ ನನಗೆ ಅನುದಾನ ಕೊಡ್ರಿ, ಇಲ್ಲ ಅಂದ್ರೆ ಬೇಡ ಅಂತ ಹೇಳಿದ್ರು. ಯಾರು ಹೇಳ್ತಾರೆ ಹಂಗೆ? 100 ಕೋಟಿ ಕೊಡ್ತೀನಿ, ನನಗೆ ಇನ್ನೊಂದು 110 ಕೋಟಿ ಕೊಡು, 1 ಕೋಟಿ ಸಾಕಾಗಲ್ಲ, ನಮ್ಗೆ 5 ಕೋಟಿ ಕೊಡು ಅಂತ ಕೇಳಿದ್ವಿ ನಾವು. ಆದ್ರೆ ಕಾಗಿನೆಲೆ ಸ್ವಾಮಿಗಳು, ನಿನ್ನ ಎಳವರ ಕೊಡ್ತೀಯಾ, ಹಾಗಾದ್ರೆ ನನಗೆ ಕೊಡು. ಮಡಿವಾಳ್ರು ಕೊಡ್ತೀಯಾ, ಹಾಗಾದ್ರೆ ನನಗೆ ಕೊಡು. ಯಾವ ಸಮುದಾಯಕ್ಕೆ ಧ್ವನಿ ಇಲ್ವೋ ಅವ್ರಿಗೆ ಮೊದಲು ಕೊಡೋದಾದ್ರೆ, ಕೊನೆಯದಾಗಿ ಮಾತ್ರ ನಿನ್ನ ಸರ್ಕಾರದಲ್ಲಿ ದುಡ್ಡಿದ್ರೆ ಅದು ಮಾತ್ರ ನನಗೆ ಕೊಡು, ಇಲ್ಲ ಅಂದ್ರೆ ಬೇಡ ಅಂತೇಳಿ. ನಾನು ಇವತ್ತು ಸಿದ್ದರಾಮಯ್ಯರಿಗೆ ಘಂಟಾಘೋಷವಾಗಿ ಹೇಳ್ತೀನಿ, ನೀವು ಯಾವ ಸಂಕಲ್ಪ ಹಿಡ್ಕೊಂಡು ಕನಕ ಗುರುಪೀಠವನ್ನು ಸ್ಥಾಪನೆ ಮಾಡಿದ್ರಿ, ಸರ್ವ ಜನಾಂಗದ ತೋಟ ಅಂತೇಳಿ, ಅದನ್ನ ಅಕ್ಷರಶಃ ಸಂಪೂರ್ಣ ಪಾಲಿಸೋರು ಯಾರಪ್ಪ ಅಂದ್ರೆ ನಿರಂಜನಾನಂದಪುರಿ ಜಗದ್ಗುರುಗಳು ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದಕ್ಕೆ ನಾವು ಹೇಳ್ತಿರ್ತೀವಿ, ಬೋವಿ ಸಮುದಾಯದ ಮಠವನ್ನ ಕಟ್ಕೊಂಡು ಬೋವಿ ಸಮುದಾಯದ ಜಗದ್ಗುರುಗಳು ಯಾರಂತಂದ್ರೆ ಬರೀ ಇಮ್ಮಡಿ ಸ್ವಾಮಿಗಳಲ್ಲ, ಇಮ್ಮಡಿ ಸ್ವಾಮಿಗಳು ಮತ್ತು ಕಾಗಿನೆಲೆ ಸ್ವಾಮಿಗಳು ಅಂತೇಳಿ. ಕುಂಚಿಟಿಗ ಗುರುಪೀಠದ ಮಠ ಕಟ್ಕೊಂಡು ಬರೇ ಕುಂಚಿಟಿಗ ಮಠದ ಗುರುಗಳ ಕುಂಚಿಟಿಗ ಸ್ವಾಮಿಗಳು ಅಂತಂದ್ರೆ ಅಲ್ಲ, ಶಾಂತವೀರ ಸ್ವಾಮಿಗಳು ಮತ್ತು ಕಾಗಿನೆಲೆ ಸ್ವಾಮಿಗಳು ಅಂತೇಳಿ. ಹೀಗೆ ಎಲ್ಲ ಸಮುದಾಯದವರು ಅಪ್ಪಿಕೊಂಡಂತಹ ಪರಮ ಪೂಜ್ಯ ಜಗದ್ಗುರುಗಳು ಅಂತಂದ್ರೆ ಸರ್ವ ಜನಾಂಗದ ಜಗದ್ಗುರು, ಅದು ಕಾಗಿನೆಲೆ ಜಗದ್ಗುರುಗಳು ಅನ್ನೋಂಥದ್ದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಈ ಹಿನ್ನೆಲೆಯಲ್ಲಿ ನಾನು ನಿಮಗೊಂದು ಮಗದೊಮ್ಮೆ ಹೇಳ್ತೀನಿ, ರಾಜ ಇದ್ರೆ ಸಿದ್ದರಾಮಯ್ಯ ಇದ್ದಂತಹ ರಾಜ ಇರಬೇಕು, ರಾಜಗುರು ಇದ್ರು ಅಂತಂದ್ರೆ ಕಾಗಿನೆಲೆ ಜಗತ್ತುಗಳಿದ್ದಂತಹ ರಾಜಗುರುಗಳು ಇರಬೇಕು ಅನ್ನೋ ಮಾತನ್ನ ತಿಳಿಸ್ತಾ ಎಲ್ಲರಿಗೂ ಶುಭವಾಗ್ಲಿ. ಶರಣಾರ್ಥಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.